ಶ್ರೀ ಗುರುಭ್ಯೋ ನಮಃ. ಈ ಎಲ್ಲ ವಿಧವಾದ ಈ ಜ್ಞಾನಾರ್ಜನೆಗೆ ಮೂಲಭೂತರಾದಂಥವರು ಗುರುಗಳು. ಆ ಗುರುಗಳ ಪ್ರಾರ್ಥನೆ, ಭಗವಂತನಾದ ಶ್ರೀನಿವಾಸನ ಪ್ರಾರ್ಥನೆ, ಅನಂತರ ಸಂಕಲ್ಪ, ಅನಂತರದಲ್ಲಿ ಶ್ರೀಕೃಷ್ಣ ದೇವರ ಪ್ರಾರ್ಥನೆ, ಈ ಮುಖಾಂತರದಲ್ಲಿ ನಾವು ಪಾರಾಯಣವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ನಾನು ಹೇಳಿಕೊಟ್ಟ ನಂತರದಲ್ಲಿ ಮನೆಯಲ್ಲೇ ಕುಳಿತೆ ತಾವು ಕೂಡ ಅದರ ವಾಚನವನ್ನು ಮಾಡಬೇಕು ಅಂತ ಕೇಳಿಕೊಂಡು ಮುಂದಡಿಯನ್ನು ಇಡ್ತಾ ಇದ್ದೇವೆ. ಆರಂಭದಲ್ಲಿ ಗುರು ಪ್ರಾರ್ಥನೆ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಸ್ವಾನಂದ ನಿಲಯಾಲಯೇ. ನಮ್ಮ ಮನಸ್ಸಿನಲ್ಲಿ ಬೇಕಾದ ಅಭೀಷ್ಟಗಳು ಬೇಕಾದಷ್ಟಿರ್ತವೆ. ಭಗವಂತನಲ್ಲಿ ಆ ಅಭೀಷ್ಟಗಳನ್ನು ಪೂರೈಸಿಕೊಡುವಂಥ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಆ ಪ್ರಾರ್ಥನೆಯನ್ನು ಸಲ್ಲಿಸುವ ಪರಿಗೆ ಸಂಕಲ್ಪ ಅಂತ ಕರಿತೀವಿ ನಾವು. ಆದ್ದರಿಂದ ಸಮಸ್ತರು ನಮ್ಮ ಮನಸ್ಸಿನಲ್ಲಿ ಏನೇನು ಆಸೆಗಳಿದೆ, ನಮಗೆ ಯಾವುದರ ಅಪೇಕ್ಷೆ ಇದೆ, ನಮ್ಮ ಕಷ್ಟ ನಷ್ಟಗಳು ಯಾವುದು, ಅದನ್ನೆಲ್ಲ ಪರಿಹರಿಸುವಂಥ ಸಂಕಲ್ಪವನ್ನು ಮಾಡಿ ಅವನಲ್ಲಿ ಸಮರ್ಪಣೆಯನ್ನು ಮಾಡೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಸಿದ್ಧ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ ಭಗವದ್ಗೀತಾಯಾಃ ಅಷ್ಟಾದಶ ಅಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಪ್ರವಚನ ಶ್ರವಣಂಚ ಕರಿಷ್ಯಾಮಹೇ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಯಚ್ಛೇದಿ ಸಂವೇದ್ಯಂ
संवेद्यम् श्रीनिवासं भजे निशम् श्रीनिवासं भजे निशम् शास्त्रेषु भारतं सारम् शास्त्रेषु भारतं सारम् तत्र नाम सहस्रकम् तत्र नाम सहस्रकम् वैष्णवं कृष्णगीता च वैष्णवं कृष्णगीता च तज्ज्ञानात् मुच्यतेञ्जसा तज्ज्ञानात् मुच्यतेजसा वेदव्यासगुणावास वेदव्यास गुणावास विद्याधीश सतां वश विद्याधीश सतां वश मां निराशं गतक्लेशं मां निराशं गतक्लेशं कुर्वनाशं हरे निशम् कुर्वनाशं हरे निशम् ಶ್ರೀ ಗುರುಭ್ಯೋ ನಮಃ. ಭಗವಂತನಾದ ಶ್ರೀಕೃಷ್ಣ ವರ್ಣಗಳ ವ್ಯವಸ್ಥೆಯನ್ನು ತಿಳಿಸ್ತಾ ಇದ್ದ. ಕಳೆದ ದಿನ ವರ್ಣಗಳ ಬಗ್ಗೆ ವಿಶೇಷವಾದ ಅನೇಕ ವಿಚಾರಗಳನ್ನು ತಿಳಿದುಕೊಂಡಿವೆ. ಅದರಂತೆ ಪ್ರತಿಯೊಬ್ಬ ವ್ಯಕ್ತಿಯ ಒಳಗೂ ಕೂಡ ಇತರ ವರ್ಣಗಳ ಗುಣಗಳ ಸ್ವಭಾವ, ಗುಣಗಳು, ಕರ್ಮಗಳು ಇರುವುದಿಲ್ಲ ಅಂತ ಅಂದ್ಕೊಳ್ಬಾರ್ದು, ಅಷ್ಟಕ್ಕೆ ಸೀಮಿತ ಅಂತ ಅಂದ್ಕೊಳ್ಬಾರ್ದು. ಒಬ್ಬ ವೇದವನ್ನು ಓದಿದ ಪಂಡಿತ ಇರ್ಬೋದು, ಆತ ಪೌರೋಹಿತ್ಯ ಕರ್ಮ ಮಾಡುವುದು, ಶಾಸ್ತ್ರಾದಿ ಅಧ್ಯಯನ ಅಧ್ಯಾಪನಾದಿಗಳನ್ನು ಮಾಡುವುದು ಅಂತ ಇಟ್ಕೊಳ್ಳಿ. ಆ ವ್ಯಕ್ತಿ ತನ್ನ ಕೆಲಸವನ್ನು ತಾನು ಮಾಡ್ತಾ ಇದ್ದಾನೆ, ನಿಜ. ಹಾಗೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಬ್ರಾಹ್ಮಣನ ಏನು ಒಂದು ಗುಣ ಇದೆ, ಆ ಗುಣವನ್ನು ಆತ ಅಳವಡಿಸ್ಕೊಂಡ ಅಂತ ಅಂದ್ಕೊಳ್ಬೋದು, ನಿಜ. ಅದೇ ಆತ ತನ್ನ ಮನೆಯವರೆಗೆ ಬಂದಂಥ ಕಷ್ಟಗಳನ್ನು ಹೋಗಲಾಡಿಸೋದಕ್ಕೆ, ತನ್ನ ಬಂಧುಗಳನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಏನು ಪ್ರಯತ್ನವನ್ನು ಮಾಡದೇ ಇರೋದಕ್ಕೆ ಸಾಧ್ಯನ ಆಗವನು ಮಾಡ್ತಾನೆ. ಅವರಿಗೆ ಕಷ್ಟ ಬಂದಾಗ, ಅವರ ಪ್ರಾಣಕ್ಕೆ ಕುತ್ತು ಬಂದಾಗ ಹೋರಾಟವನ್ನು ಮಾಡಿ ಅವರ ರಕ್ಷಣೆಯನ್ನು ಆತ ಮಾಡಿಕೊಳ್ತಾ ಇದ್ದಾನೆ ಅಂದರೆ ಆ ಸಂದರ್ಭದಲ್ಲಿ ಅವನಲ್ಲಿ ಆ ಕ್ಷತ್ರಿಯದ ಧರ್ಮ ರಕ್ಷಣೆ ಅನ್ನೋದು, ಅವನಲ್ಲಿ ಅಭಯ ಅನ್ನೋದು ಬಂದಿದೆ ಅಂತ ಭಾವಿಸ್ಕೊಳ್ಬೇಕು. ಅದೇ ರೀತಿಯಾಗಿ ಆತ ಹೊರಗಡೆ ಹೊರಟಂಥ ಸಂದರ್ಭದಲ್ಲಿ ನಾನಾ ವಿಧವಾದ ಕುಶಲ ಕರ್ಮಗಳನ್ನು ಮಾಡ್ತಾ ಇದ್ದಾನೆ, ವ್ಯವಹಾರವನ್ನು ಮಾಡ್ತಾ ಇದ್ದಾನೆ. ಈ ವ್ಯವಹಾರವನ್ನು ಮಾಡುವ ಸಂದರ್ಭದಲ್ಲಿ ವೈಶ್ಯರಿಗಿರ್ತಕ್ಕಂಥ ಏನು ಒಂದು ವ್ಯಾಪಾರದ ಕರ್ಮ ಏನಿದೆ ಅದು ಅವನಲ್ಲಿ ಬಂದಿದೆ ಅಂತ ಭಾವಿಸ್ಕೊಳ್ಬೇಕು. ಅದೇ ವ್ಯಕ್ತಿ ತನ್ನ ಮನೆಯಲ್ಲಿ ತನ್ನ ತಂದೆ ತಾಯಿಗಳಿದ್ದಾರೆ, ತನ್ನ ಹೆಂಡತಿಯ ತಂದೆ ತಾಯಿಗಳಿದ್ದಾರೆ, ಅದಲ್ಲದೆ ಅವನ ತಂದೆಯ ತಮ್ಮಂದಿರಿರ್ಬೋದು, ಎಲ್ಲರಿಗೂ 80, 85, 90 ವರ್ಷಗಳಾಗಿರ್ಬೋದು. ಇದೇ ವ್ಯಕ್ತಿ ಆ ವ್ಯಕ್ತಿಗಳ ಪರಿಚರ್ಯೆಯನ್ನು ಮಾಡ್ತಾ ಇದ್ದಾನೆ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತೀವೋ ಇಲ್ಲೋ. ತಂದೆ ಇರ್ಬೋದು, ತಾಯಿ ಇರ್ಬೋದು, ಆಚಾರ್ಯ ಪುರುಷ ಇರ್ಬೋದು, ಒಬ್ಬ ಮನೆಗೆ ಬಂದ ಅತಿಥಿ ಇರ್ಬೋದು. ಇವರಿಗೆ ಬೇಕಾದಂಥ ವಸ್ತುಗಳನ್ನು ತಂದು ಕೊಡೋದು, ಇವರ ಚರ್ಯೆಯನ್ನು ಮಾಡೋದು, ಇವರಿಗೆ ಉಪಚಾರವನ್ನು ಸಲ್ಲಿಸೋದು, ಅವರಿಗೆ ಆರೋಗ್ಯಾದಿಗಳನ್ನು ನೋಡಿಕೊಳ್ಳೋದು, ಅವರಿಗೆ ಬೇಕಾದಂಥ ಔಷಧೋಪಚಾರವನ್ನು ಮಾಡಿಸೋದು, ಸ್ನಾನ ಮಾಡಿಸೋದು, ಈ ಕೆಲಸ ಆ ವ್ಯಕ್ತಿ ಮಾಡಬೇಕೋ ಬೇಡೋ? ಮಾಡಿದ್ರೆ ತಪ್ಪು ಅಂತ ಯಾರು ಕರೀತಾರ? ಹಾಗಾದರೆ ಈ ಸೇವಾ ಕರ್ಮವನ್ನು ಇವನು ಮಾಡಿದ್ನೋ ಇಲ್ಲೋ? ಮಾಡ್ದ. ಆದ್ದರಿಂದ ಒಬ್ಬನೇ ವ್ಯಕ್ತಿಯಲ್ಲಿ ಬ್ರಾಹ್ಮಣ ಧರ್ಮ ಇದೆ, ಕ್ಷತ್ರಿಯ ಧರ್ಮ ಇದೆ, ವೈಶ್ಯ ಧರ್ಮ ಇದೆ, ಶೂದ್ರರಿಗೆ ಸಂಬಂಧಪಟ್ಟ ಧರ್ಮ ಅಂತ ಯಾವುದು ಹೇಳಿದ್ರು ಅದೂ ಕೂಡ ಇವನಲ್ಲಿ ಇದ್ದೇ ಇದೆ. ಅದೇ ರೀತಿಯಾಗಿ ಒಬ್ಬ ಶೂದ್ರ ವರ್ಣಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಇರ್ಬೋದು, ಆತ ಜ್ಞಾನವನ್ನು ಸಂಪಾದನೆ ಮಾಡಲಿಲ್ವಾ? ಮಾಡಿದ್ದಾನೆ. ಬೇಕಾದಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿದ್ದಾನೆ, ರಕ್ಷಣೆಯನ್ನು ಮಾಡ್ತಾನವನು. ಆನಂತರ ತನಗೆ ಸಂಬಂಧಪಟ್ಟಂತೆ ಇನ್ನೂ ಬೇಕಾದಷ್ಟು ವ್ಯಾಪಾರ ವ್ಯವಹಾರಾದಿಗಳನ್ನು ಮಾಡಿಕೊಂಡ, ಅನೇಕ ವ್ಯಕ್ತಿಗಳ ಉಪಚಾರವನ್ನು ಮಾಡ್ತಾ ಇದ್ದಾನೆ, ಸೇವೆ ಮಾಡ್ತಾ ಇದ್ದಾನೆ. ಯಾರ್ಯಾರು ಏನೇನು ಅಪೇಕ್ಷೆಯನ್ನು ಪಡ್ತಾರೋ, ಇವನಿಗೆ ಯಾರು ಆಗಬಹುದು ಅಂತ ಕಂಡಿದೆಯೋ ಅಂಥ ವ್ಯಕ್ತಿಗಳ ಸೇವೆಯನ್ನು, ದೇಶ ಸೇವೆಯನ್ನು ಮಾಡ್ತಾ ಇದ್ದಾನೆ,
ಉಚಿತವಾಗಿ ಅನೇಕ ಸಂಸ್ಥೆಗಳಿಗೆ ಹೋಗಿ ತನ್ನ ಕೈಲಾದ ದೈಹಿಕವಾದ ಮಾನಸಿಕವಾದ ಸೇವೆಯನ್ನು ಇವನು ನಡೆಸ್ಕೊಂಡು ಬರ್ತಾ ಇದ್ದಾನೆ. ಆದ್ದರಿಂದ ಒಬ್ಬ ವರ್ಣಕ್ಕೆ ಯಾವುದಾದ್ರೂ ಒಂದು ವರ್ಣಕ್ಕೆ ಸಂಬಂಧಪಟ್ಟವನು ಅಂತ ಹೇಳಿ ಕೃಷ್ಣ ಈ ಸ್ವಭಾವಗಳನ್ನು ಇಲ್ಲಿ ಹೇಳಿದ್ದಾನೆ ಅಂದರೆ ಅವರವರಿಗೆ ಸಂಬಂಧಪಟ್ಟ ಸ್ವಭಾವಕ್ಕೆ ಸಂಬಂಧಪಟ್ಟ ಕರ್ಮಗಳು ಇಂಥದ್ದು ಅಂತ ಹೇಳಿದ್ರೆ ಈ ಕರ್ಮಗಳು ಇನ್ನೊಬ್ಬರಿಗೆ ಸಂಬಂಧಪಡಲ್ಲ ಅಂತಿಲ್ಲ. ಮತ್ತು ಈ ವಿಭಾಗವನ್ನು ಮಾಡಿದ್ದು ಯಾತಕ್ಕೋಸ್ಕರ ಅಂದರೆ ಹೆಚ್ಚು ಆಯಾ ಕರ್ಮಗಳು ಏನು ಹೇಳಿದ್ದಾರೆ ಇಲ್ಲಿ ಹೆಚ್ಚೆಚ್ಚು ಬ್ರಾಹ್ಮಂ ಕರ್ಮ ಸ್ವಭಾವಜಂ, ಇದು ಬ್ರಾಹ್ಮಣ ವರ್ಣಕ್ಕೆ ಸಂಬಂಧಪಟ್ಟ ಸಹಜವಾದ ಕರ್ಮ ಅಂತ ಯಾವ ಕರ್ಮಗಳನ್ನು ಇಲ್ಲಿ ಶಮೋದಮಸ್ತಪಶೌಚಂ ಐಹಿ ಕ್ಷಾಂತಿ ಆರ್ಜವಮೇವಚ ಅಂತೆಲ್ಲ ಹೇಳಿದ್ರು. ಈ ಕರ್ಮಗಳು ಹೆಚ್ಚಿರುತ್ತವೆ, ಉಳಿದ ಕರ್ಮಗಳು ಕಡಿಮೆ ಇರ್ತವೆ ಅಂತ ಅಷ್ಟೇ ಅರ್ಥ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಗಳು ಪ್ರತಿಯೊಂದು ವರ್ಣಗಳ ಸ್ವಲ್ಪ ಸ್ವಲ್ಪ ಮಿಶ್ರಣ ಅನ್ನೋದನ್ನು ನಾವು ಕಂಡೇ ಕಾಣ್ತೇವೆ. ಅದೇ ಕ್ಷಾತ್ರಂ ಕರ್ಮ ಸ್ವಭಾವಜಂ, ಕ್ಷತ್ರಿಯರು ಮಾಡುವ ಕರ್ಮ ಯಾವುದು? ಒಬ್ಬ ಜೀವ ಇದ್ದಾನೆ, ಅವನು ಕ್ಷಾತ್ರ ಜೀವ, ಅವನಿಗೆ ಸಂಬಂಧಪಟ್ಟ ಕರ್ಮಗಳು ಯಾವುದು ಅಂತ ಕೃಷ್ಣ ಹೇಳ್ತಾನೆ. ಅವನಿಗೆ ಸಹಜವಾದದ್ದು ಆ ಜೀವನ ಸ್ವಭಾವಕ್ಕೆ ಅಂಟಿದಂಥ ಕರ್ಮ ಯಾವುದು ಅಂದರೆ ಶೌರ್ಯಂ ತೇಜೋ ಧೃತಿ ದಾಕ್ಷ್ಯಂ ಯುದ್ಧೇ ಚಾಪ್ಯಪಲಾಯನಂ ದಾನಂ ಈಶ್ವರಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ. ಇದು ಕ್ಷಾತ್ರಂ ಕರ್ಮ ಸ್ವಭಾವಜಂ. ಶೌರ್ಯಂ, ಭಾಳಿ ಶೂರ ಅವನು. ಶೌರ್ಯ ಅಂದರೆ ಏನಪ್ಪ ಸಂಸ್ಕೃತದಲ್ಲಿ ಅಂತಂದರೆ, ಶೌರ್ಯ ಅಂತಂದರೆ ಅವನಿಗೆ ಭಯ ಇಲ್ಲದೇ ಇರೋದು. ಯಾವುದೋ ಸಣ್ಣ ಸಣ್ಣ ಪ್ರಾಣಿಗಳು ಬಂತು ಅಂದರೆ ಹೆದರ್ಕೊಂಡು ಬಿಡೋದು, ಜಿರಳೆ ಬಂದರೆ ಹೆದರ್ಕೊಳ್ಳೋವಂಥವ್ರು ಇದ್ದಾರೆ. ಆ ರೀತಿ ಇವನಿಗೆ ಪ್ರಾಣಿಗಳನ್ನು ನೋಡಿದ ಕೂಡಲೇ ಭಯ ಬರೋಲ್ಲ. ಕಳ್ಳರು ಬಂದರು, ಅಯ್ಯಯ್ಯೋ ಹೆದರಿಕೆ ಎಷ್ಟೋ ಜನಕ್ಕೆ ಇಲ್ಲ, ಇವನಿಗೆ ಹೆದರಿಕೆ ಇಲ್ಲ. ಹೀಗೆ ನಾನಾ ಕೆಲಸಗಳನ್ನು ಮಾಡಬೇಕಾದ್ರೆ ಅನೇಕ ವ್ಯಕ್ತಿಗಳಿಗೆ ಭಯ ಇರುತ್ತೆ. ಅಂಥ ಭಯ ಇವನಿಗೆ ಇಲ್ಲ ಅಂತ ಇಟ್ಕೊಳ್ಬೇಕಷ್ಟೇ ಹೊರತು ದೇವರನ್ನು ಕಂಡ್ರೆ ಭಯ ಇಲ್ಲ ಅಂತ ಹಾಗೆಲ್ಲ ಅಂದ್ಕೊಳ್ಬಾರ್ದು. ದೇವಾದಿ ದೇವತೆಗಳಿಗೇನೆ ಭಗವಂತನನ್ನು ಕಂಡ್ರೆ ಭಯ ಇದೆ. ಭೀಷಾಸ್ಮಾದ್ವಾತಪ್ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತೆ ಪಂಚಮಗಿತಿ ಎಲ್ಲ ವೇದ ಹೇಳ್ತಾ ಇದೆ. ಭೀಷಾಸ್ಮಾದ್ ವಾತಪ್ಪವತೆ, ಭಗವಂತನಲ್ಲಿರುವ ಭಯದಿಂದಾಗಿ ವಾಯುದೇವರು ತಮ್ಮ ಚಲಿಸುವ ಕರ್ಮವನ್ನು ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಆದ್ದರಿಂದ ವಾಯುದೇವರಿಗೆ ಭಗವಂತನ ಕಂಡ್ರೆ ಭಯ ಇಲ್ವಾ? ಇದೇ ಸಾತ್ವಿಕವಾದ ಭಯ. ಆದ್ದರಿಂದ ಈ ಕೆಲಸವನ್ನು ಭಗವಂತ ನನಗೆ ಕೊಟ್ಟಿದ್ದಾನೆ, ನಾನು ಇದನ್ನು ಮಾಡಿ ತೀರಿಸ್ತೇನೆ. ಭಗವಂತನ ಕೆಲಸವನ್ನು ಮಾಡದೇ ಹೋದರೆ ಭಗವಂತ ಸಿಟ್ಟಾಗಬಹುದು ಅಂತಷ್ಟೇನೆ ಹೊರತು ಭಗವಂತನಿಗೆ ಲೌಕಿಕವಾದ ನಮ್ಮ ನಿಮ್ಮಂಥ ಸಿಟ್ಟು ಭಗವಂತನಿಗೆ ಇಲ್ಲ. ಆದ್ದರಿಂದ ಕ್ರೋಧ ಕ್ಷಮಾತ್ಮಕೋ ಯಸ್ಯ ಚಿದಾನಂದಾತ್ಮಕಸ್ತತ ಅನ್ಯಕ್ರೋಧ ಸಮಕ್ರೋಧ ತಸ್ಯ ವಿಷ್ಣು ಕಥಂ ಭವೇತ್. ಭಗವಂತನಿಗೆ ನಮ್ಮಂಥ ರಜೋಗುಣ ಉತ್ಪತ್ತಿಯಾದ ರಜೋಗುಣದಿಂದ ಹುಟ್ಟುವಂಥ ಕ್ರೋಧ ಇರೋಲ್ಲ. ಆದ್ದರಿಂದ ಭಗವಂತನಿಂದ ಭೀತಿ ಅದೊಂದು ರೀತಿಯಾದ ಭಗವಂತನ ಬಗ್ಗೆ ಇರುವ ಗೌರವ ಅಂತ ಭಾವಿಸ್ಕೊಳ್ಬೋದು. ಅದೇ ರೀತಿಯಾಗಿ ಕ್ಷಾತ್ರಂ ಕರ್ಮ ಸ್ವಭಾವಜಂ ಅಂದರೆ ಶೌರ್ಯಂ, ಭಯ ಇಲ್ಲ ಅಂದರೆ ಕೆಲವರು ಕೆಲವು ಕೆಲಸ ಮಾಡಬೇಕಾದ್ರೆ ಹೆದರ್ಕೊಳ್ಬೋದು, ಇವನಿಗೆ ಭಯ ಇಲ್ಲ. ಕಳ್ಳರು ಬರ್ತಾ ಇದ್ದಾರೆ, ರಾತ್ರಿ ಕಳ್ಳರು ಅಲ್ಲಿ ಓಡಾಡ್ತಾರೆ, ಆದ್ದರಿಂದ ನಾವು ಅಲ್ಲಿ ಓಡಾಡಬಾರ್ದು ಅಂತ ಎಷ್ಟೋ ಜನ ಹೋಗೋದೇ ಇಲ್ಲ. ಅದೇ ಕ್ಷತ್ರಿಯನಾದ ವ್ಯಕ್ತಿ, ಹೇ ಎಲ್ಲಿದ್ದಾನೆ ಕಳ್ಳ, ನಾನು ಅಲ್ಲೇ ಓಡಾಡ್ತೀನಿ ಅಂತ ಓಡಾಡೋಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಆದ್ದರಿಂದ ಅದು ಕ್ಷಾತ್ರ ಸ್ವಭಾವ. ಈ ರೀತಿಯಾದ ಅಂಜಿಕೆ ಇಲ್ಲದೇ ಇರುವಂಥದ್ದು ಹೊರತು ದೇವತೆಗಳಿಗೆ, ತತ್ವಾಭಿಮಾನಿ ದೇವತೆಗಳಿಗಾಗ್ಬೋದು, ಭಗವಂತನಿಗಾಗ್ಬೋದು, ಗುರು ಹಿರಿಯರನ್ನು ಕಂಡ್ರೆ ಅವರಿಗೆ ಭಯ ಇರ್ಬೋದು. ಅದೇ ರೀತಿಯಾಗಿ ತೇಜ ಅಂತಿದೆ, ನೋಡಿದಾಗಲೇ ಒಂದು ಶಾರೀರಿಕವಾದ ಒಂದು ವರ್ಚಸ್ಸಿರಬೇಕು.
ಅದು ಕ್ಷತ್ರಿಯರಲ್ಲಿ ಒಂದು ಶಾರೀರಕವಾದ ದೃಢವಾದ ಮೈಕಟ್ಟು, ಶಾರೀರಕವಾದ ಒಂದು ವರ್ಚಸ್ಸಿರುತ್ತೆ. ಧೃತಿ, ಅನಂತರದಲ್ಲಿ ಧೈರ್ಯ ಇದೆ ಅಂತಂದರೆ ಆವಾಗ ಮಾಡಬೇಕಾದ ವಿಚಾರದಲ್ಲಿ ಮಾಡೇ ಮಾಡ್ತೀನಿ ಅಂತ ಒಂದು ವಿಧವಾದ ಮನೋಭಾವ ಅದು. ಆದ್ದರಿಂದ ಅದಕ್ಕೆ ಧೈರ್ಯ ಅಂತ ಹೆಸರು, ಅದಕ್ಕೆ ಧೃತಿ ಅಂತ ಹೆಸರು. ಇನ್ನು ಧೃತಿ, ದಾಕ್ಷ್ಯಂ, ದಕ್ಷತಾ. ಇನ್ನು ದಕ್ಷತಾ ಇದೆ. ದಕ್ಷತಾ ಅಂತಂದ್ರೆ ಏನಪ್ಪ ಅಂದರೆ ಧೈರ್ಯ ಇರ್ಬೋದು, ನಿಜ ಇವನಿಗೆ ಶೌರ್ಯ ಇರ್ಬೋದು. ಯಾವ್ಯಾವುದೋ ಸಣ್ಣ ಪ್ರಾಣಿಗಳು ನೋಡಿ ಅವನಿಗೆ ಹೆದರಿಕೆ ಇಲ್ಲದೆ ಇರ್ಬೋದು, ನಿಜ. ಶಾರೀರಿಕವಾದ ತೇಜಸ್ಸು ಇರ್ಬೋದು, ಅದೂ ನಿಜ. ಆದರೆ ದಾಕ್ಷ್ಯ ಇಲ್ಲದೆ ಇದ್ದರೆ ಉಪಯೋಗ ಇಲ್ಲ. ದಾಕ್ಷ್ಯ ಇರುತ್ತೆ. ದಕ್ಷತಾ ಅಂದರೆ ಆಯಾ ಕೆಲಸಗಳನ್ನು ಮಾಡೋದಕ್ಕೆ ನಾವು ಕನ್ನಡದಲ್ಲಿ ಒಂದು ಚುರುಕುತನ ಇರಬೇಕು ಅಂತೀವಿ. ಆ ನೈಪುಣ್ಯ ಇರಬೇಕು, ಆ ಚತುರತೆ ಇರಬೇಕು. ಅದನ್ನೇನೆ ದಾಕ್ಷ್ಯ ಅಂತ ಕರೆಯೋದು. ಯುದ್ಧೇ ಚಾಪ್ಯಪಲಾಯನಂ, ಕ್ಷತ್ರಿಯರಿಗೆ ಅಂಟಿಕೊಂಡ ಸ್ವಭಾವಕ್ಕೆ ಅಂಟಿಕೊಂಡ ಕರ್ಮ ಅಂದರೆ ಯುದ್ಧೇ ಚಾಪ್ಯಪಲಾಯನಂ. ಯಾವುದೇ ಯುದ್ಧವಾದರೂ ಕೂಡ ಆ ಶತ್ರುಗಳಿಗೆ ಬೆನ್ನು ಹಾಕಿ ತನ್ನ ರಕ್ಷಣೆಯ ದೃಷ್ಟಿಯಿಂದ ಓಡೋದಿದೆಯಲ್ಲ, ಇದನ್ನು ಅವರು ರಣಾಂಗಣವನ್ನು ಬಿಟ್ಟು ಹಿಂತಿರುಗಿ ಓಡೋಲ್ಲ. ಅರ್ಥಾತ್ ನಮ್ಮ ದೇಶದ ಸೈನಿಕರಿರ್ಬೋದು, ಅವರು ತಮ್ಮ ದೇಶಕ್ಕೋಸ್ಕರ ಪ್ರಾಣತ್ಯಾಗವನ್ನು ಮಾಡ್ತಾರೆ ಹೊರತು ಅವರಿಗಿಂತ ಹಿರಿಯ ಅಧಿಕಾರಿ ಯಾವಾಗ ಆಜ್ಞೆಗಳನ್ನು ಕೊಟ್ಟ, ಆರ್ಡರ್ಗಳನ್ನು ಆತ ನೀಡಿದ ತಕ್ಷಣ ಎದುರಿಗಿರತಕ್ಕಂಥ ಭಯೋತ್ಪಾದಕರ ಕೈಯಲ್ಲಿ ಮಾರಕವಾದ ಆಯುಧಗಳು, ಅತ್ಯಾಧುನಿಕವಾದ ಅಸ್ತ್ರಗಳು ಏನೇ ಇದ್ದರೂ ಕೂಡ ತನ್ನ ದೇಶದ ರಕ್ಷಣೆಯ ದೃಷ್ಟಿಯಿಂದ ಅಲ್ಲಿಂದ ಹಿಂತಿರುಗಿ ಓಡಿ ಹೋಗದೆ ಅವರನ್ನು ಸದೆ ಬಡಿಯೋದಕ್ಕೆ, ಸಜ್ಜನರನ್ನು ರಕ್ಷಣೆ ಮಾಡೋದಕ್ಕೆ ಮುಂದೆ ಹೋಗುತ್ತಾರೆ. ಇದು ಕ್ಷತ್ರಿಯರಿಗೆ ಅವರ ಜೀವನಿಗೆ ಅಂಟಿಕೊಂಡ ಸ್ವಭಾವದ ಕರ್ಮ. ಜೊತೆಗೆ ದಾನಂ ಈಶ್ವರ ಭಾವಶ್ಚ, ದಾನ, ತಮ್ಮ ಬಳಿ ಇರತಕ್ಕಂಥ ವಸ್ತುಗಳನ್ನು ಮತ್ತೊಬ್ಬರಿಗೆ ದಾನ ಮಾಡತಕ್ಕಂಥದ್ದು ಅದು ಸಾಮಾನ್ಯವಾದ ಸಂಗತಿ ಅಲ್ಲ. ತುಂಬ ಮಾನಸಿಕವಾದ ದೃಢತೆ ಬೇಕು. ಆ ರೀತಿಯಾಗಿ ದಾನ ಮಾಡೋದು ಕ್ಷತ್ರಿಯರುಗಳ ಒಂದು ಸಹಜ ಸ್ವಭಾವ. ಆದ್ದರಿಂದ ನಮ್ಮ ಐತಿಹಾಸಿಕವಾಗಿ ಯಾವುದೇ ರಾಜರ ಬಗ್ಗೆ ಹೇಳಿದಾಗಲೂ ಕೂಡ ವಿಪುಲವಾಗಿ ದಾನಗಳನ್ನು ಮಾಡ್ತಾಯಿದ್ರು ಅಂತ ಎಷ್ಟು ದಾನದ ಉಲ್ಲೇಖಗಳನ್ನು ಮಾಡ್ತಾರೆ. ನಮ್ಮ ದೇಶದಲ್ಲಿ ಅನೇಕ ಶಾಸನಗಳು ದೊರಕತ್ತಲ್ಲ, ಅದರಲ್ಲಿ ಇಂತಿಂಥ ದಾನವನ್ನು ಇಂತಿಂಥ ರಾಜರು ಹಿಂದೆ ಮಾಡಿದ್ರು ಅಂತ ಅವರ ದಾನಗಳನ್ನು ಸಾರುವ ದಾನಶಾಸನಗಳೇ ಜಾಸ್ತಿ ಹೊರತು ಬೇರೆದಕ್ಕಿಂತ ದಾನಶಾಸನಗಳು ಜಾಸ್ತಿ ಇತ್ತು. ಆದ್ದರಿಂದ ಕ್ಷತ್ರಿಯರಾದಂಥವರು ದಾನಕ್ಕೆ ವಿಶೇಷವಾದ ಪ್ರಾಶಸ್ತ್ಯವನ್ನು ನೀಡಬೇಕು. ಜೊತೆಗೆ ಈಶ್ವರ ಭಾವಶ್ಚ ಅಂತಾರೆ. ಒಂದು ಈಶ್ವರ ಭಾವ ಅಂತಿದೆ. ಈಶ್ವರ ಭಾವ ಅಂದರೆ ದಂಡನಾಧಿಕರ್ತೃತ್ವ, ಒಂದು ಪ್ರಭುತ್ವ. ಈಶ್ವರ ಭಾವ ಮತ್ತೊಬ್ಬರಿಗೆ ಶಿಕ್ಷೆಯನ್ನು ಕೊಡುವಂಥ ಒಂದು ಸಾಮರ್ಥ್ಯ ಅದು ಕ್ಷತ್ರಿಯರಿಗಿರುತ್ತೆ. ಒಬ್ಬ ಬ್ರಾಹ್ಮಣ ಇರ್ಬೋದು, ಬ್ರಾಹ್ಮಂ ಕರ್ಮ ಸ್ವಭಾವನೆಂಬಂದರು ಎಲ್ಲರೂ ಕೂಡ ದಂಡವನ್ನು ತಮ್ಮ ಕೈಯಲ್ಲಿ ತೆಗೆದುಕೊಳ್ಳುವಂತೆ ಇಲ್ಲ. ಆದ್ದರಿಂದ ಈ ದಂಡ ಕೊಡೋದಿದೆಯಲ್ಲ, ಇದು ಪ್ರಸಹ್ಯ ವಿತ್ತ ಆಹರಣಂ ಶಾರೀರ ದಂಡ ಏವಚ ಅಶಿಷ್ಟಾನಾಂ ಶಾಸನಂಚ ತಥೈವ ಅರ್ಥವಿನಾಶನಂ ಏಷಃ ಈಶ್ವರ ಭಾವ ಸ್ಯಾತ್ ಅಂತ ಹೇಳ್ತಾರೆ. ಇದಕ್ಕೆ ಈಶ್ವರ ಭಾವ ಅಂತ ಹೆಸರು. ಅಂದರೆ ಯಾವನಾದರೂ ತಪ್ಪು ಮಾಡಿ ನಾನಾ ವಿಧವಾದ ವಿಧ್ವಂಸಕ ಕೃತ್ಯಗಳಲ್ಲಿ ತನ್ನ ಹಣವನ್ನೆಲ್ಲ ಉಪಯೋಗಿಸಿ ದೇಶಕ್ಕೆ ಮಾರಕನಾಗಿದ್ದರೆ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಅವರ ಸಂಬಂಧಪಟ್ಟ ಆಸ್ತಿಗಳನ್ನೆಲ್ಲ ಬಲಾತ್ಕಾರವಾಗಿ ಕಿತ್ತುಕೊಳ್ಬೇಕು ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಹಾಗೆ ಆ ಐಶ್ವರ್ಯ ಮದದಿಂದಲೇ ದುರ್ವಿನೀತರಾಗಿ ನಡ್ಕೊಂಡು ಸಮಾಜಕ್ಕೆ ಘಾತಕವನ್ನು ಉಂಟು ಮಾಡ್ತಿರ್ತಾರೆ. ಆದ್ದರಿಂದ ಅವರ ವಿತ್ತವನ್ನು ಅಪಹರಣ ಮಾಡಿಬಿಡಬೇಕು.
ಅವರ ಆಸ್ತಿಗಳನ್ನು ಹಾಳು ಮಾಡಿಬಿಡಬೇಕು, ಮೊಟ್ಟುಗಾಲ ಹಾಕ್ಕೊಳ್ಬೇಕು. ಇದಕ್ಕೆ ಈಶ್ವರ ಭಾವ ಅಂತ ಹೆಸರು. ಇದು ಈಶ್ವರ ಭಾವ. ಇದನ್ನು ಕ್ಷತ್ರಿಯರಾದಂಥವರು, ಅಧಿಕಾರ ಇರುವಂಥವರು ಮಾಡಬಹುದು ಅಂತ ಹೇಳ್ತಾರೆ. ಇನ್ನು ಶಾರೀರಿಕವಾಗಿ ಅಂದರೆ ಹೊಡೆದು ಬಡಿದು ಅವನು ಮಾಡಿದ ಕಳ್ಳರಿದ್ದಾರೆ, ಏನು ಹೇಳಿದ್ರು ಕೂಡ ತಾವು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳೋದಿಲ್ಲ. ಆ ಸಂದರ್ಭದಲ್ಲಿ ಶಾರೀರಿಕವಾದ ಶಿಕ್ಷೆಯನ್ನು ಅವರಿಗೆ ಕೊಡುವ ಅಧಿಕಾರ ಅದು ಕ್ಷತ್ರಿಯರಿಗೆ ಸಂಬಂಧಪಟ್ಟದ್ದು. ಆದ್ದರಿಂದ ಕ್ಷತ್ರಿಯರು ಆ ಕೆಲಸವನ್ನು ಅವರು ಮಾಡ್ಬೋದು ಅಂತ ತಿಳಿಸ್ತಾರೆ. ಇನ್ನು ಯಾರು ಅಶಿಷ್ಟರಿದ್ದಾರೆ, ದುರ್ಮಾರ್ಗದಲ್ಲಿ ಹೊಡೆತಿರತಕ್ಕಂಥವರಿದ್ದಾರೆ, ಅಂಥವ್ರನ್ನ ಸರಿಗೆ ದಾರಿಗೆ ತರುವಂಥ ಸಾಮರ್ಥ್ಯ, ಆ ಒಂದು ಅಧಿಕಾರವೂ ಕೂಡ ಕ್ಷತ್ರಿಯರಿಗೆ ಸಂಬಂಧಪಟ್ಟಿದ್ದು. ಇದನ್ನೆಲ್ಲ ನಸ್ಯಾ ಕ್ಷತ್ರಿಯೇತರೈಹಿ ನ ಕಾರ್ಯಂ ಅಂತಾರೆ. ಕ್ಷತ್ರಿಯರಿಗೆ ಸಂಬಂಧಪಟ್ಟು ಆ ಕ್ಷತ್ರಿಯರಾದವರು ಈ ಕೆಲಸಗಳನ್ನು ಮಾಡಬೇಕೇ ಹೊರತು ಎಲ್ಲರೂ ಕೂಡ ಈ ಕೆಲಸವನ್ನು ಮಾಡಬಾರದು ಅಂತ ಹೇಳ್ತಾರೆ. ಎಲ್ಲರೂ ಎಲ್ಲ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೊರಟು ಜಗತ್ತಿನಲ್ಲಿ ಅವ್ಯವಸ್ಥೆಯನ್ನು ಉಂಟು ಮಾಡ್ತಾರೆ. ಹಂಗಾಗೋಂಗಿಲ್ಲ. ಆದ್ದರಿಂದ ಠಾಣಾಧಿಕಾರಿಗಳಿರ್ತಾರೆ, ಆರಕ್ಷಕರಿರ್ತಾರೆ, ಅವರು ಮಾತ್ರ ಹೊಡಿಬೋದಷ್ಟೇ ಹೊರತು ಉಳಿದವರು ಹೊಡೆಯುವುದಕ್ಕೆ ಅಧಿಕಾರ ಇಲ್ಲ. ಅವರು ಹೊಡೆದು ಬಾಯಿ ಬಿಡಿಸ್ಬೋದು. ಅದನ್ನು ಬಿಟ್ಟು ಆ ದಂಡ ನೀತಿ ಏನಿದೆ ಅದನ್ನು ಸಮಾಜದಲ್ಲಿರ್ತಕ್ಕಂಥ ನಾವೇನೇ ನಮ್ಮ ಕೈಗೆ ತೆಗೆದುಕೊಂಡು ನಾವೇ ಮತ್ತೊಬ್ಬರನ್ನು ಶಿಕ್ಷಿಸ್ತೀವಿ ಅಂತ ಶಿಕ್ಷಿಸೋಕೆ ಹೊರಟ್ರೆ ಆವಾಗ ಸಮಾಜದಲ್ಲಿ ಅಶಿಸ್ತು ಮೂಡುತ್ತೆ, ಅಶಾಂತಿ ಅನ್ನೋದು ತಲೆದೋರುತ್ತೆ. ಆದ್ದರಿಂದ ಅಧಿಕಾರ ಇರುವಂಥ ಠಾಣೆ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಕ್ಷತ್ರಿಯರು ಯಾರಿದ್ದಾರೆ ಅಂಥವರು, ಅವ್ರಿಗೆ ಮಾತ್ರ ಈ ದಂಡವನ್ನು ಕೊಡುವ ಅಧಿಕಾರವಿದೆ. ಕೆಲವೊಮ್ಮೆ ಏನಾಗುತ್ತೆ, ಆ ವ್ಯಕ್ತಿಗಳೇ ತಮ್ಮ ಕರ್ತವ್ಯದಲ್ಲಿ ಲೋಪವನ್ನು ಎಸಗಿದಾಗ ಪ್ರಜೆಗಳು ಸ್ವತಂತ್ರವಾಗಿ ತಮ್ಮ ಕೈಗೆ ಅಂಥ ಒಂದು ಅಧಿಕಾರವನ್ನು ಪಡ್ಕೊಂಡ್ಬಿಟ್ಟುವಂಥ ಸನ್ನಿವೇಶಗಳು ಇರ್ತವೆ. ಅದಕ್ಕೆ ಅವಕಾಶ ಆಗಬಾರದು ಅಷ್ಟೇ. ಇನ್ನು ದಾನಮೀಶ್ವರವಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವನಂ ಅಂದರು. ಇದೆಲ್ಲ ಕ್ಷಾತ್ರಕರ್ಮ, ಕ್ಷತ್ರಿಯರಿಗೆ ಸಂಬಂಧಪಟ್ಟಂಥ ಕರ್ಮಗಳು ಅಂದರೆ ಇಷ್ಟು ಅಂತ. ಶೌರ್ಯ, ತೇಜ, ಧೃತಿ, ದಾಕ್ಷ್ಯಂ, ದಾನಂ, ಯುದ್ಧೇ ಚಾಪ್ಯಪಲಾಯನಂ, ಯುದ್ಧದಲ್ಲಿ ಹಿಂತಿರುಗಿ ಓಡದೆ ಹೊರೋದು, ದಾನ ಮತ್ತು ಈಶ್ವರ ಭಾವ, ಇದೆಲ್ಲವೂ ಕೂಡ ಕ್ಷಾತ್ರಂ ಕರ್ಮ ಸ್ವಭಾವದಂ, ಕ್ಷತ್ರಿಯರಿಗೆ ಸಂಬಂಧಪಟ್ಟ ಸಹಜವಾಗಿರತಕ್ಕಂಥ ಇದು ಗುಣಗಳು, ಈ ಕರ್ಮಗಳು ಅಂತ ಇದನ್ನು ತಿಳಿಸ್ಕೊಂಡು ಬಂದರು. ಆದ್ದರಿಂದ ಇನ್ನು ವೈಶ್ಯರಿಗೆ ಸಂಬಂಧಪಟ್ಟಿದ್ದು ಯಾವುದು? ವೈಶ್ಯರಾದಂಥವ್ರು ಏನು ಮಾಡಬೇಕು ಅಂದರೆ ಕೃಷಿ ಗೋರಕ್ಷ ವಾಣಿಜ್ಯಂ, ಕೃಷಿ ಗೋರಕ್ಷ ವಾಣಿಜ್ಯಂ ವೈಶ್ಯಂ ಕರ್ಮ ಸ್ವಭಾವದಂ ಅಂದರು. ಕೃಷಿ ಮಾಡೋದು, ಕೃಷಿ ಮಾಡಬೇಕಾದ್ರೆ ಪಶುಗಳು ಬೇಡವೇ? ಬೇಕು. ಅದನ್ನು ಪಶುಪಾಲನೆಯನ್ನು ಮಾಡೋದು, ಆನಂತರ ನಾನಾ ವಿಧವಾದ ವ್ಯಾಪಾರಗಳು ಮಾಡೋದು, ಇವುಗಳಿಂದ ಜೀವನವನ್ನು ನಡೆಸುವಂಥದ್ದು ವೈಶ್ಯರಿಗೆ ಹೇಳಿದಂಥ ಸಹಜವಾದ ಕರ್ಮ, ಅವರ ವರ್ಣಕ್ಕೆ ಸಹಜವಾಗಿ ಹೊಂದಿಕೊಳ್ಳುವಂಥ ಕರ್ಮ ಇದು ಅಂತ ಇದನ್ನು ತಿಳಿಸಿದ್ರು. ಕ್ಷತ್ರಿಯರಿಗಿಂತ ಕಡಿಮೆ ಪ್ರಮಾಣದಲ್ಲಿ ಬ್ರಾಹ್ಮಣ ಕರ್ಮ ಅದು ಕೂಡ ವೈಶ್ಯರಲ್ಲಿ ಇದ್ದೇ ಇರುತ್ತೆ. ಬ್ರಾಹ್ಮಣರಿಗೆ ಹೇಳಿದ ಕರ್ಮ ಏನಿದೆ ಅದು ಕ್ಷತ್ರಿಯರಲ್ಲೂ ಇರುತ್ತೆ. ತಪಸ್ಸು, ಸ್ವಾಧ್ಯಾಯ ಅದು ಇರುತ್ತೆ. ಕ್ಷತ್ರಿಯರಲ್ಲಿ ಎಷ್ಟಿರುತ್ತೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಬ್ರಾಹ್ಮಣರ ಗುಣಗಳು ವೈಶ್ಯರಲ್ಲೂ ಇರ್ತವೆ. ಕ್ಷತ್ರಿಯರಲ್ಲಿ ಹೇಳಿದ ಕೆಲವು ಗುಣಗಳು ಕೂಡ ವೈಶ್ಯರಲ್ಲೂ ಕೂಡ ಆ ಗುಣಗಳು ಕೂಡ ಇರ್ತವೆ. ಅದು ಬ್ರಾಹ್ಮಣರಲ್ಲಿ ಎಷ್ಟಿರುತ್ತೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ತವೆ ಅಂತ ಇಟ್ಕೊಳ್ಬೇಕು. ಇನ್ನು ಶೂದ್ರರಿಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವನಂ. ಪರಿಚರ್ಯಾತ್ಮಕವಾದ ಕರ್ಮ ಅನ್ನೋದು ಶೂದ್ರರಿಗೆ ಸಹಜವಾದ ಒಂದು ಕರ್ಮ ಅಂತ ತಿಳಿಸಿದ್ರು. ಪರಿಚರ್ಯ ಮಾಡೋದು, ಸೇವೆ ಮಾಡೋದು ಅಂದರೆ ಏನಪ್ಪ ಅಂದರೆ ಸಹಾಯಕರಾಗಿ ಕರ್ತವ್ಯವನ್ನು ನಿರ್ವಾಹ ಮಾಡೋದು ಅಂತ ಅರ್ಥ. ಸೇವೆ ಮಾಡೋದು ಅಂತ ಅಂದ ಕೂಡಲೇ ತಪ್ಪು ಭಾವನೆ, ಅಯ್ಯೋ ಮತ್ತೊಬ್ಬರ ಕಾಲನ್ನ ಒತ್ತ ಕೂತ್ಕೊಳ್ಬೇಕು
ಅಲ್ಲ, ಅದನ್ನು ಹೇಳಿದ್ದಲ್ಲ. ಯಾವುದೇ ಸಮಾಜ ಅನ್ನೋದು ಒಂದು ಸುಸ್ಥಿತಿಯಲ್ಲಿರಬೇಕಾದ್ರೆ ಇವತ್ತು ಸರ್ಕಾರಗಳು ನಾನಾ ವಿಧವಾದ ಇಲಾಖೆಗಳನ್ನು ಮಾಡ್ತವೆ, ಮಂತ್ರಿಗಳನ್ನು ಅದಕ್ಕೆ ನೇಮಕ ಮಾಡ್ತಾರೆ, ಸಚಿವರನ್ನು ನೇಮಕ ಮಾಡ್ತಾರೆ. ಮಾಡಬೇಕಾದ್ರೆ ಪ್ರಧಾನವಾಗಿ 4 ವಿಭಾಗಗಳನ್ನು ಮಾಡಿಕೊಳ್ತಾರೆ. ಮೊದಲು ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು, ಜ್ಞಾನಕ್ಕೆ ಸಂಬಂಧಪಟ್ಟದ್ದು, ಇವುಗಳಿಗೆ ಒಂದು ದೊಡ್ಡ ವಿಭಾಗ ಇರುತ್ತೆ. ಅನಂತರದಲ್ಲಿ ರಕ್ಷಣೆಗೆ ಸಂಬಂಧಪಟ್ಟದ್ದು, ಆ ಇಡೀ ರಾಜ್ಯ ದೇಶದ ರಕ್ಷಣೆಗೆ ಸಂಬಂಧಪಟ್ಟಂಥ ಒಂದು ವ್ಯವಸ್ಥೆ, ಆಂತರಿಕವಾಗಿ ರಕ್ಷಣೆಯನ್ನು ಮಾಡಿಕೊಳ್ಳೋದು ಹೇಗೆ ಅದಕ್ಕೆ ಸಂಬಂಧಪಟ್ಟದ್ದು, ಅದು ಒಂದು ವಿಭಾಗ. ಅನಂತರದಲ್ಲಿ ವ್ಯವಹಾರಗಳೆಲ್ಲ ನಡಿಬೇಕು, ಆದ್ದರಿಂದ ವ್ಯಾಪಾರಗಳು ನಡಿಬೇಕು, ಕೃಷಿ ಆಗಬೇಕು, ಗೋಪರಿಪಾಲನೆ ಆಗಬೇಕು, ನಾನಾ ವಿಧವಾದ ಮತ್ತೊಬ್ಬ ಊರುಗಳ ಜೊತೆಗೆ, ಮತ್ತೊಂದು ಗ್ರಾಮದ ಜೊತೆಗೆ, ಮತ್ತೊಂದು ದೇಶದ ಜೊತೆಗೆ ವ್ಯಾಪಾರವನ್ನು ಮಾಡಬೇಕು, ಹಣದ ವ್ಯವಹಾರವನ್ನೆಲ್ಲ ನೋಡ್ಕೊಳ್ಬೇಕು. ಅದಕ್ಕೊಂದು ವಿಭಾಗ ಬೇಕಾಗತ್ತೆ. ಇದೆಲ್ಲದಕ್ಕೂ ಕೂಡ ಕೆಲಸ ಮಾಡೋದಕ್ಕೆ ಬೇಕಾದಷ್ಟು ವ್ಯಕ್ತಿಗಳು ಬೇಕು, ಸಹಾಯಕರುಗಳು ಬೇಕು. ಆದ್ದರಿಂದ ಕೆಲಸವನ್ನು ಮಾಡತಕ್ಕಂಥ ಕಾರ್ಮಿಕ ವರ್ಗ ಇರುತ್ತೆ, ಅದು ಬೇಕಾಗತ್ತೆ. ಇದು ಎಲ್ಲೂ 4 ಭಾಗಗಳು ಇಲ್ಲದೆ ಹೋದರೆ ಒಂದು ರಾಜ್ಯ, ಒಂದು ದೇಶ ಅದು ಪರಿಪೂರ್ಣತೆಯನ್ನು ಪಡೆಯೋಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಅವಾಂತರವಾದ ಅನೇಕ ಇಲಾಖೆಗಳು ಕೆಲಸಗಳನ್ನು ನಿರ್ವಾಹ ಮಾಡ್ತವೆ. ಆದ್ದರಿಂದ ಸಮಾಜದ ಕಲ್ಯಾಣವನ್ನು, ಸ್ವಾಸ್ಥ್ಯವನ್ನು ಬಯಸೋದಾದರೆ ಇದೆಲ್ಲ ಬೇಕು. ಇದನ್ನು ಕೃಷ್ಣ ಅವತ್ತು ಆ ಕಾಲದಲ್ಲೇ ಶ್ರೀಕೃಷ್ಣ ಇದನ್ನು ಹೇಳ್ದ, ಈ ರೀತಿ ವಿಭಾಗವನ್ನು ಮಾಡಿಕೊಳ್ರಿ, ಈ ಕರ್ಮಗಳನ್ನು ಮಾಡುವಂಥವರು ಇಂತಿಂಥವರು ಅಂತ ತೀರ್ಮಾನವನ್ನು ಮಾಡಿರಿ. ಆ ಕರ್ಮವನ್ನು ಯಾರು ಮಾಡ್ತಾ ಇದ್ದಾರೆ ಅವ್ರನ್ನ, ಆ ವರ್ಗರನ್ನವ್ರನ್ನ ಆ ರೀತಿಯಾಗಿ ವ್ಯವಹಾರವನ್ನು ಮಾಡ್ಬೋದು ಅಂತ ಅಷ್ಟೇ ಹೇಳಿದ್ದೇ ಹೊರತು, ಆದ್ದರಿಂದ ಅಲ್ಲಿ ಯಾವುದೇ ವಿಧವಾದ ಪಕ್ಷಪಾತವನ್ನು ಮಾಡಿದ್ದು ಭಗವಂತ ಅಲ್ಲ. ದೈಹಿಕವಾದ ಜಾತಿಗೆ ಅಷ್ಟು ಪ್ರಾಶಸ್ತ್ಯವನ್ನು ಶಾಸ್ತ್ರದಲ್ಲಿ ಕೊಡಲಿಲ್ಲ. ಆದ್ದರಿಂದ ಒಬ್ಬ ವೈಶ್ಯನಾಗಿ ಆತ ಉತ್ಪನ್ನನಾಗಿರ್ಬೋದು, ನಿಜ, ವೈಶ್ಯ ಕರ್ಮ ಸ್ವಭಾವಜಂ ಅಂತ. ಆದರೆ ಆತ ಬ್ರಾಹ್ಮಣ ಕರ್ಮ ಏನಿದೆ ಅವುಗಳನ್ನೇ ಮಾಡಿಕೊಂಡು ಹಾಗೇ ಇದ್ದರೆ ಆಗ ಅವನು ಬ್ರಾಹ್ಮಣ ಅಂತಲೇ ಕರೆಸ್ಕೊಂಡು ಬಿಡ್ತಾನೆ. ಆದ್ದರಿಂದ ವೈಶ್ಯರದು ಏನು ಕರ್ಮ ಅದನ್ನು ಹೇಳಿದ್ರು. ಶೂದ್ರಸ್ಯಾಪಿ ಸ್ವಭಾವಜಂ ಕರ್ಮ ಕಿಂ ಅದನ್ನು ಹೇಳಿದ್ರು. ಕ್ಷತ್ರಿಯರ ಕರ್ಮ ಯಾವುದು ಅದನ್ನು ಹೇಳಿದ್ರು. ಬ್ರಾಹ್ಮಣರ ಕರ್ಮ ಅಂದರೆ ಯಾವುದು ಹೇಳಿದ್ರು. ಎಲ್ಲವೂ ಶೂದ್ರ ಕರ್ಮ ಪರಿಚರ್ಯಾತ್ಮಕವಾದದ್ದು. ಅಂದರೆ ಜ್ಞಾನ ಬೇಡವ ಅವರಿಗೆ? ಉತ್ತಮವಾದ ಜ್ಞಾನವೂ ಬೇಕು. ತಮ್ಮ ಕುಟುಂಬವನ್ನು ರಕ್ಷಣೆ ಮಾಡ್ಕೊಳ್ಬೇಕೋ ಬೇಡೋ, ಸುತ್ತಮುತ್ತಲಿನ ಬಂಧುಗಳ ರಕ್ಷಣೆ ಮಾಡಬೇಕೋ ಬೇಡೋ, ತಮ್ಮ ಗ್ರಾಮಕ್ಕೆ ಆಪತ್ತು ಬಂದಾಗ ರಕ್ಷಣೆ ಮಾಡಬೇಕೋ ಬೇಡೋ. ಆದ್ದರಿಂದ ಅಭಯ ಕೊಡೋದು, ಶೌರ್ಯ ಪರಾಕ್ರಮಗಳು ಕ್ಷತ್ರಿಯರಲ್ಲಿ ಇರುವಟ್ಟು ಇಲ್ಲದೆ ಇರ್ಬೋದು, ಸ್ವಲ್ಪ ಮಟ್ಟಿಗೆ ಅವರಲ್ಲೂ ಬೇಕಾಗತ್ತೆ. ಆದ್ದರಿಂದ ಪ್ರತಿಯೊಂದು ವರ್ಣದಲ್ಲೂ ಕೂಡ ಮತ್ತೊಂದು ವರ್ಣಕ್ಕೆ ಹೇಳಿದ ಧರ್ಮಗಳು ಸ್ವಲ್ಪ ಸ್ವಲ್ಪ ಕಡಿಮೆ ಇರ್ಬೋದಷ್ಟೇ ಹೊರತು ಇರೋದೇ ಇಲ್ಲ ಅಂತ ಇಲ್ಲ. ಆದ್ದರಿಂದ ಈ ದೃಷ್ಟಿಯಿಂದ 4 ವಿಧವಾದ ವರ್ಣಗಳು ಅಂತ ಕೃಷ್ಣ ವಿಭಾಗವನ್ನು ಮಾಡಿ, ಆಯಾ ವರ್ಣಗಳಿಗೆ ಸಂಬಂಧಪಟ್ಟ ಜೀವರಾಶಿಗಳೇನಿದ್ದಾರೆ ಆ ಜೀವರಿಗೆ ಸಹಜವಾದ ಕರ್ಮಗಳು ಅಂತ ಯಾವುದನ್ನು ಹೇಳಿದ್ರು. ಅದಲ್ಲದೆ ಅವರು ಬಾಹ್ಯವಾಗಿ ಯಾವುದೋ ತಂದೆ ತಾಯಿಗಳಿಂದ ಯಾವುದೋ ಜಾತಿಯಲ್ಲಿ ಅವರು ಉತ್ಪನ್ನರಾಗಿ ಬಂದಿದ್ದರೂ ಕೂಡ ಅವರು ಮತ್ತೊಂದು ವರ್ಣದ ಕರ್ಮವನ್ನು ಏನಾದರೂ ಮಾಡ್ತಾ ಇದ್ದರೆ ಆವಾಗ ಅವರನ್ನು ಆ ದೃಷ್ಟಿಯಿಂದ ಅವರ ಮೂಲತಃ ಜೀವನ ಸ್ವಭಾವ, ಅವನ ಕರ್ಮ ಅದು ಅಂತ ಭಾವಿಸ್ಕೊಳ್ಬೇಕಾಗತ್ತೆ. ಎಲ್ಲರೂ ಭಗವದ್ಭಕ್ತರಾಗಿರಬೇಕು, ಇದು ಸಮಾನವಾದದ್ದು. ಎಲ್ಲ ವ್ಯಕ್ತಿಗಳು ನಾನಾ ವ್ಯಕ್ತಿಗಳ ಶುಶ್ರೂಷೆಯನ್ನು, ಸೇವೆಯನ್ನು ಮಾಡಬೇಕು. ಇದು ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ ಕರ್ಮಾಖ್ಯ ಕರವನ್ಮಿತೇ ಅಂತ ಶ್ರೀಮದ್ ಆಚಾರ್ಯರು ಘಂಟಾಘೋಷವಾಗಿ ಹೇಳಿದ ಮಾತಿದು. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಗಳು ಸೇವೆಯನ್ನು ಮಾಡಲೇಬೇಕು. ಸೇವೆ ಮಾಡೋದು ಅಂದರೆ
ಮತ್ತೊಬ್ಬರು ಕಾಲ ಹಿಡ್ಕೊಂಡು ಒತ್ತೋದಾಗಲಿ ಅವರ ಚಪ್ಪಲಿಯನ್ನು ತೊಳೆಯೋದಾಗಲಿ ಆ ಅರ್ಥವಲ್ಲ. ಸೇವೆಯನ್ನು ಮಾಡೋದು ಅಂತಂದರೆ ಮತ್ತೊಬ್ಬರಿಗೆ ಶುಶ್ರೂಷೆಯನ್ನು ಸಹಕಾರವನ್ನು ಕೊಡೋದು, ಆಯಾ ಕೆಲಸಗಳನ್ನು ನಿರ್ವಹಿಸೋದು ಅಂತ ಅರ್ಥ. ಆದ್ದರಿಂದ ಈ ವರ್ಣಗಳ ವಿಭಾಗ ಮಾಡಿ ವರ್ಣಗಳಿಗೆ ಸಂಬಂಧಪಟ್ಟ ಕರ್ಮಗಳನ್ನೆಲ್ಲ ತಿಳಿಸಿದಾಗ ಇದು ಮೂಲಭೂತವಾಗಿ ಒಂದು ದೇಶವನ್ನು ಕಟ್ಟುವ ಮಾದರಿಯನ್ನು ಕೃಷ್ಣ ತೋರಿಸ್ಕೊಟ್ಟಿದೆ, ಹೇಗಿರಬೇಕು ಅಂತ. ಆ ದೃಷ್ಟಿಯಿಂದ ಇದನ್ನು ತುಂಬ ಸೂಕ್ಷ್ಮವಾಗಿ ವಿಚಾರವನ್ನು ಮಾಡಿಕೊಂಡು ಅದರಂತೆ ನಾವು ನಮ್ಮಲ್ಲಿ ಆಯಾ ಕರ್ಮಗಳನ್ನು ಅಳವಡಿಸ್ಕೊಳ್ತಾ ಬಂತು ಅಂತಂದರೆ ಆವಾಗ ಸಮಗ್ರವಾದ ದೇಶದ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ, ಜೊತೆಗೆ ಪ್ರತಿಯೊಂದು ಕುಟುಂಬಗಳು ಪ್ರತಿಯೊಬ್ಬ ವ್ಯಕ್ತಿಗಳದು ಅಭಿವೃದ್ಧಿ ಅನ್ನೋದು ಅದರಲ್ಲಿ ಅಡಕ್ಕೊಂಡು ಕೂತ್ಕೊಂಡಿದೆ. ಖಂಡಿತವಾಗಲೂ ಅದು ಉಂಟಾಗತ್ತೆ. ಆದ್ದರಿಂದ ಇದನ್ನೆಲ್ಲ ಯಾವ ಕಾಲದಲ್ಲಿ ಶ್ರೀಕೃಷ್ಣ ಇದೆಲ್ಲವನ್ನು ಆಲೋಚನೆ ಮಾಡಿ ಹೀಗೆ ಒಂದು ದೇಶದ ಅಭಿವೃದ್ಧಿಗೆ ಬೇಕಾದ ವಿಭಾಗಗಳನ್ನೆಲ್ಲ ಮಾಡ್ಕೊಂಡು ಬಂದು ಆಯಾ ವ್ಯಕ್ತಿಗಳು ಜೀವರಾಶಿಗಳು ತಮ್ಮ ದೇಹವನ್ನು ದೊರಕಿದಾಗ ತಮ್ಮ ಸಾಧನೆಯನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ಅದಕ್ಕೂ ಕೂಡ ಭಗವಂತ ಒತ್ತನ್ನು ಕೊಟ್ಟು ಮೋಕ್ಷದ ಮಾರ್ಗವನ್ನು ಕೂಡ ಭಗವಂತ ತೋರಿಸ್ದ. ಅದ ಕೃಷಿಗೋರಕ್ಷ ವಾಣಿಜ್ಯಂ ಪಶ್ಯಂ ಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ ಅಂತ ಇಷ್ಟೆಲ್ಲ ಹೇಳಿದ್ರು. ಆ ನಂತರ ಹೇಳ್ತಾರೆ ಅದಕ್ಕೋಸ್ಕರ ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತಃ ಸಿದ್ಧಿಂ ಯಥಾ ವಿಂದತಿ ತಕ್ಷಣೋ. ಕೃಷ್ಣ ಹೇಳ್ದ ಬ್ರಾಹ್ಮಣಾದಿ ಸ್ವಸ್ಥ ಕರ್ಮಗಳಲ್ಲಿ ನಿರತರಾದಂಥವರು ಅಂದರೆ ತಮ್ಮ ತಮ್ಮ ಕರ್ಮಗಳನ್ನೆಲ್ಲ ಮಾಡಬೇಕು. ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಕರ್ಮಗಳನ್ನು ಮಾಡ್ತಾ ಇತರ ಕರ್ಮಗಳು ಅದರಲ್ಲಿ ಜೊತೆಗೆ ಸೇರಿಕೊಂಡಿರ್ತವೆ. ಹಾಗೆ ಮಾಡಿದರೆ ಅದನ್ನೇ ಹೇಳ್ತಾನೆ ಕೃಷ್ಣ, ಸ್ವೇ ಸ್ವೇ ಕರ್ಮಣ್ಯಭಿರತಃ. ರಥ ಅಲ್ಲ, ಅಭಿರತಃ. ಪ್ರತಿಯೊಬ್ಬ ವ್ಯಕ್ತಿಗಳು ತಮ್ಮ ತಮ್ಮ ಕರ್ಮಗಳಲ್ಲಿ ಚೆನ್ನಾಗಿ ರತರಾಗಿರಬೇಕು, ಆಸಕ್ತರಾಗಿರಬೇಕು. ಇದನ್ನು ಹೇಳಿದಾಗ ಕೃಷ್ಣನ ಅಭಿಪ್ರಾಯ ಇಡೀ ಕರ್ಮ ಯೋಗದ ಅಭಿಪ್ರಾಯವನ್ನು ಹೇಳ್ತಾನೆ. ಅಂದರೆ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯು ಕರ್ಮವನ್ನು ಮಾಡಲೇಬೇಕು. ಕರ್ಮವನ್ನು ಮಾಡಕ್ಕೆ ಹೊರಟಾಗ ಯಾವ್ಯಾವ ಕರ್ಮಗಳು ತನಗೆ ಅನ್ನೋದನ್ನು ನಾನು ತಿಳಿಸಿದ್ದೇನೆ. ಆ ಕರ್ಮಗಳನ್ನು ಮಾಡಬೇಕಾದ್ರೆ ಅಯ್ಯೋ ಕರ್ಮ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡೋದಲ್ಲ. ಅಭಿರತಃ ಚೆನ್ನಾಗಿ ಅವರವರ ಕಾರ್ಯಗಳನ್ನು ಸರಿಯಾಗಿ ನಿರ್ವಾಹವನ್ನು ಮಾಡಬೇಕು. ಮತ್ತೊಬ್ಬರು ಮಾಡುವ ಕಾರ್ಯಗಳಿಗೆ ಸಹಕಾರವನ್ನು ಕೊಡಬೇಕು. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ. ಆವಾಗ ಆ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಇದೆಲ್ಲ ಭಗವಂತನ ಆರಾಧನಾ ರೂಪವಾದದ್ದು ಅಂತ ಭಾವನೆಯನ್ನು ಮಾಡಿಕೊಳ್ಬೇಕು. ಯಾವಾಗ ಈ ಮಾನಸಿಕವಾಗಿ ಎಲ್ಲ ಕರ್ಮಗಳು ಭಗವಂತನ ಆರಾಧನೆ ಅಂತ ಬಂದುಬಿಡುತ್ತೆ, ಆವಾಗ ಈ ಕರ್ಮ ಮೇಲೆ ಈ ಕರ್ಮ ಕೀಳು, ಈ ಕರ್ಮ ಇದು ಗೌರವಕ್ಕೆ ಅರ್ಹವಲ್ಲ ಅನ್ನೋ ಮಾತೇ ಬರೋದಿಲ್ಲ. ಭಾರತ ದೇಶದಲ್ಲಿ ಮಾತ್ರ ನಾವು ಆ ರೀತಿಯಾದ ಮನೋಭಾವವನ್ನು ತಾಳ್ತಾ ಇದ್ದೀವಿ ಹೊರತು ಮತ್ತೆ ವಿದೇಶಗಳಲ್ಲಿ ಇವತ್ತಿಗೂ ಕೂಡ ಆ ಮನೋಭಾವ ಇಲ್ಲ. ಯಾರಿಗೆ ಯಾವ ಕರ್ಮದಲ್ಲಿ ಆಸಕ್ತಿಯೋ ಆ ಕರ್ಮವನ್ನು ಮಾಡ್ತಾರೆ. ಯಾವ ಕರ್ಮವನ್ನು ಯಾರು ಮಾಡಿದ್ರೂ ಕೂಡ ಅದು ಮೇಲು ಅದು ಕೀಳು ಅನ್ನೋ ಭಾವ ಅಲ್ಲಿ ಇಲ್ಲ. ನಮ್ಮಲ್ಲಿ ತಮ್ಮ ವೈಯಕ್ತಿಕವಾದ ಪ್ರತಿಷ್ಠೆಗೋಸ್ಕರವಾಗಿ ಆಯಾ ವ್ಯಕ್ತಿಗಳು ಆ ರೀತಿಯಾದ ಭಾವನೆಯನ್ನು ಮೂಡಿಸಿದ್ರಷ್ಟೇ ಹೊರತು ಕೃಷ್ಣ ಎಂದು ಅದನ್ನು ಹೇಳದೆ ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ. ಯಾರು ಭಗವಂತನ ಆರಾಧನೆ ಅಂತ ಮನಸ್ಸಿಗೆ ಬಂದುಬಿಡ್ತೋ ಆವಾಗ ಅದು ಸಣ್ಣ ಕೆಲಸ ಆಗಿರ್ಬೋದು. ಕೃಷ್ಣ ಸ್ವತಃ ಹೇಳ್ತಾನೆ, ರಾಜಸೂಯಾಗದಲ್ಲಿ ಎಲ್ಲರಿಗೂ ಒಂದೊಂದು ಕೆಲಸವನ್ನು ಹಂಚಿದ್ರು, ಎಲ್ಲರಿಗೂ ಒಂದೊಂದು ಕೆಲಸವನ್ನು ಹಂಚಿದ್ರು. ದುರ್ಯೋಧನನಿಗೆ ಏನು ಕೆಲಸ ಕೊಡಬೇಕು ಅಂದರು. ದುರ್ಯೋಧನನಿಗೆ ದಾನ ಮಾಡಬೇಕಾದ್ರೆ ಅದನ್ನೆಲ್ಲ ತಂದು ಕೊಡೋ ಅಂಥದ್ದು. ಕರ್ಣನಿಗೆ ಕೆಲಸ ಕೊಟ್ಟರು. ಕೃಷ್ಣ ಇದ್ದ ಸ್ವತಃ. ಕೃಷ್ಣನ ಕೇಳಿದ್ರು, ಕೃಷ್ಣ ನಿನಗೇನು ಕೆಲಸ ಅಂದರು. ಕೃಷ್ಣ ಹೇಳ್ದ, ನಾನು ಎಲ್ಲರೂ ಸಜ್ಜನರು ಜ್ಞಾನಿಗಳು ಎಲ್ಲ ಊಟ ಮಾಡ್ತಾರಲ್ಲ,
ಊಟ ಮಾಡಿದ ಅವರ ಎಲೆಗಳನ್ನೆಲ್ಲ ತೆಗಿತೇನೆ, ಅವುಗಳನ್ನೆಲ್ಲ ಶುದ್ಧ ಮಾಡ್ತೇನೆ, ಮತ್ತೆ ಊಟವನ್ನು ಉಣಬಡಿಸೋದಕ್ಕೆ ಬೇಕಾದ ವ್ಯವಸ್ಥೆಯನ್ನೆಲ್ಲ ನಾನು ಮಾಡ್ತೇನೆ ಅಂತ ಕೃಷ್ಣ ಕೂಡ ಒಂದು ಕರ್ಮವನ್ನು ವಹಿಸಿಕೊಂಡ. ಹಾಗಾದರೆ ಈ ಕರ್ಮ ಅನ್ನೋದು ನೀಚ, ಈ ಕರ್ಮ ಅನ್ನೋದು ಉಚ್ಚ ಅಲ್ಲ. ಕೃಷ್ಣ ಅದಕ್ಕೆ ಅಂತಹ ಕರ್ಮವನ್ನು ವಹಿಸಿಕೊಂಡು ನಮಗೆ ಸೂಚನೆ ಮಾಡಿದ್ದೇನೆಂದರೆ, ತಮ್ಮ ತಮ್ಮ ಪಾಲಿಗೆ ಯಾವುದೇ ವಿಧವಾದ ಕರ್ಮ ಬಂದರೂ ಅದು ಭಗವಂತನ ಸೇವಾ ರೂಪವಾದ್ದರಿಂದ ಅದರಲ್ಲಿ ಸಮಾನತೆ ಇರುತ್ತೆ. ಅದನ್ನು ನಾವು ದೊಡ್ಡದು ಚಿಕ್ಕದು ಅಂತ ಭಾವಿಸ್ಕೊಳ್ಬಾರ್ದು. ಆತ ಯಾವ ಕೆಲಸ ಮಾಡ್ತಾಯಿದ್ರು ಇದು ಭಗವಂತನ ಪೂಜೆ ಅಂತ ಭಾವನೆಯನ್ನು ಬಂದುಬಿಟ್ರೆ ಅವನಿಗೆ, ಆವಾಗ ಪೂರ್ಣವಾಗಿ ತನ್ನ ಮನಸ್ಸನ್ನು ಅದರಲ್ಲಿ ಹಾಕಿ ಆ ಕೆಲಸವನ್ನು ಮಾಡ್ತಾನೆ. ಅದೇ ಕೆಲಸದಲ್ಲಿ ತೃಪ್ತಿಯನ್ನು ಆತ ಪಡೀತಾನೆ. ಅದನ್ನು ಬಿಟ್ಟು ಇದು ನೀಚ ಕೆಲಸ, ಇದು ಉಚ್ಚ ಕೆಲಸ ಅಂತ ಮಾನಸಿಕವಾಗಿ ತಂದುಕೊಂಡ್ರೆ, ಅಂಥ ಕೆಲಸಗಳು, ಉಚ್ಚವಾದ ಕೆಲಸಗಳು ನಮಗೆ ದೊರಕದೆ ಹೋದಾಗ ನೀಚವಾದ ಕೆಲಸಗಳು ಅಂತ ಭಾವನೆ ಮಾಡಿಕೊಂಡು ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ. ಆವಾಗ ನಾವು ಯಾವುದೇ ವಿಧವಾದ ಲೌಕಿಕವಾದ ಅಲೌಕಿಕವಾದ ಎರಡೂ ವಿಧವಾದ ಸಿದ್ಧಿಯನ್ನು ನಾವು ಪಡೆಯೋಕ್ಕೆ ಆಗೋಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಸ್ವೇ ಸ್ವೇ ಕರ್ಮಣ್ಯ ಬಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕನ್ವ ನಿರತ ಸಿದ್ಧಿಂ ಯಥಾ ವಿಂದದಿ ತತ್ಶೃಣು. ತಮ್ಮ ತಮ್ಮ ಕರ್ಮಗಳನ್ನು ಮಾಡಿ ಭಗವಂತನ ಆರಾಧನೆ ಮಾಡುವಂಥವರು ಮುಕ್ತಿಯನ್ನು ಹೊಂದಿದ್ದಾರೆ. ಇದನ್ನು ಹೇಳ್ತೇನೆ, ಕೇಳಿಸ್ಕೊ ನೀನು ಅಂತ ಕೃಷ್ಣ ಅರ್ಜುನನಿಗೆ ಉತ್ಸಾಹವನ್ನು ಕೊಡ್ತಾ ಇದ್ದಾನೆ. ತನ್ನ ಮುಖಾಂತರವಾಗಿ ನಮಗೆಲ್ರಿಗೂ ಕೂಡ ನಮ್ಮ ಕೆಲಸಗಳನ್ನು ಭಗವಂತನ ಸೇವೆ ಅಂಥೇಳಿ, ಅವನ ಆರಾಧನೆ ಪೂಜೆ ಅಂಥೇಳಿ ನಿರಂತರವಾಗಿ ಯಾವ ಕೆಲಸಗಳು ದೊರೆತರೂ ಅದನ್ನು ನಾವು ಮಾಡ್ತಾ ಇದ್ದರೆ ನಮ್ಮ ಬಗ್ಗೆನೇ ನಮಗೆ ಹೆಮ್ಮೆ ಆಗುತ್ತೆ. ಜೀವನದಲ್ಲಿ ಸಾಫಲ್ಯವನ್ನು ಪಡಿತೇವೆ. ಭಗವಂತ ಕರೆದು ನಮಗೆ ಮೋಕ್ಷವನ್ನು ಕೊಡ್ತಾನೆ ಅಂತ ಭಾವಿಸ್ಕೊಳ್ಬೇಕು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಇದೀಗ ಭಗವದ್ಗೀತೆಯ 18ನೇ ಅಧ್ಯಾಯದ ಶ್ಲೋಕಗಳ ಪಾರಾಯಣದ ಸದವಸರ ಪ್ರಾಪ್ತವಾಗಿದೆ. ಆ ಶ್ಲೋಕಗಳನ್ನು ಭಕ್ತಿಪೂರ್ವಕವಾಗಿ ಪಠನ ಮಾಡುವುದರ ಮುಖಾಂತರ ಈ ನಮ್ಮ ಜನ್ಮವನ್ನು ನಾವು ಸಾರ್ಥಕ ಮಾಡಿಕೊಳ್ಬೇಕು. ಆದ್ದರಿಂದ ಒಟ್ಟಾಗಿ ನಾವು ಆ ಶ್ಲೋಕಗಳ ಪಾರಾಯಣವನ್ನು ನಡೆಸೋಣ. ಬನ್ನಿ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಮೋಕ್ಷಸನ್ಯಾಸಯೋಗೋ ನಾಮ ಅಷ್ಟಾದಶೋऽಧ್ಯಾಯಃ. ಸುಖಂ ತ್ವಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ. ಅಭ್ಯಾಸಾತ್ ರಮತೆ ಯತ್ರ ದುಃಖಾಂತಂ ಚ ನಿಗಚ್ಚತಿ. ಯತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ. ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿಪ್ರಸಾದಜಂ. ವಿಷಯೇಂದ್ರಿಯ ಸಂಯೋಗಾತ್ ಯತ್ತದಗ್ರೇ ಅಮೃತೋಪಮಂ. ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂಸ್ಮೃತಂ. ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ. ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಮುದಾಹೃತಂ.
न तदस्ति पृथिव्यां वा न तदस्ति पृथिव्यां वा दिवि देवेषु वा पुनः दिवि देवेषु वा पुनः सत्त्वं प्रकृतिजैर्मुक्तं सत्त्वं प्रकृतिजैर्मुक्तम् यदेभिः स्यात् त्रिभिर्गुणैः यदेभिः स्यात् त्रिभिर्गुणैः ब्राह्मणक्षत्रियविषाम् ब्राह्मणक्षत्रियविषाम् शूद्राणां च परन्तप शूद्राणां च परन्तप कर्माणि प्रविभक्तानि कर्माणि प्रविभक्तानि स्वभावप्रभवैर्गुणैः स्वभावप्रभवैर्गुणैः शमोदमस्तपः शौचम् शमोदमस्तपः शौचम् शान्तिरार्जवमेव च शान्तिरार्जवमेव च ज्ञानं विज्ञानमास्तिक्यम् ज्ञानं विज्ञानमास्तिक्यम् ब्रह्मकर्मस्वभावजम् ब्रह्मकर्मस्वभावजम् शौर्यं तेजोधृतिर्दाक्ष्यम् शौर्यं तेजो धृतिर्दाक्ष्यम् युद्धे चाप्यपलायनम् युद्धे चाप्यपलायनम् दानमीश्वरभावश्च दानमीश्वरभावश्च क्षात्रं कर्मस्वभावजम् क्षात्रं कर्म स्वभावजम् कृषिगोरक्षवाणिज्यम् कृषिगोरक्षवाणिज्यम् वैश्यं कर्मस्वभावजम् वैश्यकर्म स्वभावजम् परिचर्यात्मकं कर्म परिचर्यात्मकं कर्म शूद्रस्यापि स्वभावजम् शूद्रस्यापि स्वभावजम् स्वे स्वे कर्मण्यभिरतः स्वे स्वे कर्मण्यभिरतः संसिद्धिं लभते नरः संसिद्धिं लभते नरः स्वकर्मनिरतः सिद्धिं स्वकर्मनिरतः सिद्धिं यथा विन्दति तच्छृणु यथा विन्दति तच्छृणु यतः प्रवृत्तिर्भूतानां यतः प्रवृत्तिर्भूतानां येन सर्वमिदं ततं येन सर्वमिदं ततं स्वकर्मणा तमभ्यर्च्य स्वकर्मणा तमभ्यर्च्य सिद्धिं विन्दति मानवः सिद्धिं विन्दति मानवः श्रेयान् स्वधर्मो विगुणः श्रेयान् स्वधर्मो विगुणः परधर्मात् स्वनुष्ठितात् परधर्मात् स्वनुष्ठितात् स्वभावनियतं कर्म स्वभावनियतं कर्म कुर्वन्नाप्नोति किल्बिषम् कुर्वन्नाप्नोति किल्बिषम् सहजं कर्म कौन्तेय सहजं कर्म कौन्तेय सदोषमपि न त्यजेत् सदोषमपि न त्यजेत् सर्वारम्भा हि दोषेण सर्वारम्भा हि दोषेण धूमेनाग्निरिवावृताः धूमेनाग्निरिवावृताः असक्तबुद्धिः सर्वत्र असक्तबुद्धिः सर्वत्र जितात्मा विगतस्पृहः जितात्मा विगतस्पृहः नैष्कर्म्यसिद्धिं परमां नैष्कर्म्यसिद्धिं परमां सन्न्यासेनाधिगच्छति सन्न्यासेनाधिगच्छति सिद्धिं प्राप्तो यथा ब्रह्मा सिद्धिं प्राप्तो यथा ब्रह्मा तथाप्नोति निबोध मे तथाप्नोति निबोध मे समासेनैव कौन्तेय समासेनैव कौन्तेय निष्ठा ज्ञानस्य या परा निष्ठा ज्ञानस्य या परा बुद्ध्या विशुद्धया युक्तः बुद्ध्या विशुद्धया युक्तः धृत्यात्मानं नियम्य च धृत्यात्मानं नियम्य च शब्दादीन् विषयान् त्यक्त्वा शब्दादीन् विषयान् त्यक्त्वा रागद्वेषौ व्युदस्य च रागद्वेषौ व्युदस्य च विविक्तो
विविक्तसेवी लघ्वाशी विविक्तसेवी लघ्वाशी यतवाक्कायमानसः यतवाक्कायमानसः ध्यानयोगपरो नित्यम् ध्यानयोगपरो नित्यम् वैराग्यं समुपश्रितः वैराग्यं समुपाश्रितः अहङ्कारं बलं दर्पम् अहङ्कारं बलं दर्पं कामं क्रोधं परिग्रहम् कामं क्रोधं परिग्रहं विमुच्य निर्ममः शान्तः विमुच्य निर्ममः शान्तः ब्रह्मभूयाय कल्पते ब्रह्मभूयाय कल्पते ब्रह्मभूतः प्रसन्नात्मा ब्रह्मभूतः प्रसन्नात्मा न शोचति न काङ्क्षति न शोचति न काङ्क्षति समः सर्वेषु भूतेषु समः सर्वेषु भूतेषु मद्भक्तिं लभते पराम् मद्भक्तिं लभते पराम् भक्त्या माम् अभिजानाति भक्त्या माम् अभिजानाति यावान् यश्चास्मि तत्त्वतः यावान् यश्चास्मि तत्त्वतः ततो मां तत्त्वतो ज्ञात्वा ततो मां तत्त्वतो ज्ञात्वा विशते तदनन्तरम् विशते तदनन्तरम् सर्वकर्मण्यपि सदा सर्वकर्माण्यपि सदा कुर्वाणो मद्व्यपाश्रयः कुर्वाणो मद्व्यपाश्रयः मत्प्रसादात् अवाप्नोति मत्प्रसादात् अवाप्नोति शाश्वतं पदमव्ययम् शाश्वतं पदमव्ययम् चेतसा सर्वकर्माणि चेतसा सर्वकर्माणि मयि सन्न्यस्य मत्परः मयि सन्न्यस्य मत्परः बुद्धियोगमुपाश्रित्य बुद्धियोगमुपाश्रित्य मच्चित्तः सततं भव मच्चित्तः सततं भव मच्चित्तः सर्वदुर्गाणि मच्चित्तः सर्वदुर्गाणि मत्प्रसादात् तरिष्यसि मत्प्रसादात् तरिष्यसि अथ चेत्त्वम् अहङ्कारात् अथ चेत्त्वम् अहङ्कारात् न श्रोष्यसि न श्रोष्यसि विनङ्क्ष्यसि विनङ्क्ष्यसि यदहङ्कारमाश्रित्य यदहङ्कारमाश्रित्य न योत्स्य इति मन्यसे न योत्स्य इति मन्यसे मिथ्यैष व्यवसायस्ते मिथ्यैष व्यवसायस्ते प्रकृतिस्त्वां नियोक्ष्यति प्रकृतिस्त्वां नियोक्ष्यति स्वभावजेन कौन्तेय स्वभावजेन कौन्तेय निबद्धस्वेन कर्मणा निबद्धस्वेन कर्मणा कर्तुं नेच्छसि यन्मोहात् कर्तुं नेच्छसि यन्मोहात् करिष्यस्य वशोऽपि तत् करिष्यस्य वशोऽपि तत् ईश्वरः सर्वभूतानां ईश्वरः सर्वभूतानां हृद्देशे अर्जुन तिष्ठति हृद्देशे अर्जुन तिष्ठति भ्रामयन् सर्वभूतानि भ्रामयन् सर्वभूतानि यन्त्रारूढानि मायया यन्त्रारूढानि मायया तमेव शरणं गच्छ तमेव शरणं गच्छ सर्वभावेन भारत सर्वभावेन भारत तत्प्रसादात् परां शान्तिं तत्प्रसादात् परां शान्तिं स्थानं प्राप्स्यसि शाश्वतम् स्थानं प्राप्स्यसि शाश्वतम् इति ते ज्ञानमाख्यातम् इति ते ज्ञानमाख्यातम् गुह्यात् गुह्यात् गुह्यतरं मया गुह्यतरं मया विमृश्य विमृश्य एतदशेषेण एतदशेषेण यथेच्छसि यथेच्छसि तथा कुरु तथा
ಕುರು ಸರ್ವಗುಹ್ಯತಮಂ ಭೂಯಃ ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ಇಷ್ಟೋಸಿ ಮೇ ದೃಢಮಿತಿ ತತೋ ವಕ್ಷ್ಯಾಮಿ ತೇ ಹಿತಂ ತತೋ ವಕ್ಷ್ಯಾಮಿ ತೇ ಹಿತಂ ಮನ್ಮನಾ ಭವ ಮದ್ಭಕ್ತಃ ಮನ್ಮನಾ ಭವ ಮದ್ಭಕ್ತಃ ಮದ್ಯಾಜೀ ಮಾಂ ನಮಸ್ಕುರು ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂತೆ ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿ ಮೇ ಪ್ರತಿಜಾನೆ ಪ್ರಿಯೋಸಿ ಮೇ ಸರ್ವಧರ್ಮಾನ್ ಪರಿತ್ಯಜ್ಯ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯಃ ಅಹಂ ತ್ವಾ ಸರ್ವಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ಮಾ ಶುಚಃ ಮೋಕ್ಷಯಿಷ್ಯಾಮಿ ಮಾ ಶುಚಃ ಇದಂತೆ ನ ತಪಸ್ಕಾಯ ಇದಂತೆ ನ ತಪಸ್ಕಾಯ ನಾ ಭಕ್ತಾಯ ಕದಾಚನ ನ ಭಕ್ತಾಯ ಕದಾಚನ ನ ಚ ಅಶ್ರೂಷವೇ ವಾಚ್ಯಂ ನ ಚ ಅಶ್ರೂಷವೇ ವಾಚ್ಯಂ ನ ಚ ಮಾಂ ಯೋಭ್ಯಸೂಯತಿ ನ ಚ ಮಾಂ ಯೋಭ್ಯಸೂಯತಿ ಯೈಮಂ ಪರಮಂ ಗುಹ್ಯಂ ಯೈಮಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿದಾಸ್ಯತಿ ಮದ್ಭಕ್ತೇಷ್ವಭಿದಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಶ್ಯತ್ಯ ಸಂಶಯಃ ಮಾಮೇ ವೈಶ್ಯತ್ಯ ಸಂಶಯಃ ನ ಚ ತಸ್ಮಾನ್ ಮನುಷ್ಯೇಷು ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ ಅನ್ಯಃ ಪ್ರಿಯತರೋ ಭುವಿ ಅಧ್ಯೇಷ್ಯತೆ ಚ ಯಃ ಅಧ್ಯೇಷ್ಯತೆ ಚ ಯಃ ಇಮಂ ಧರ್ಮ್ಯಂ ಇಮಂ ಧರ್ಮ್ಯಂ ಸಂವಾದಮಾವಯೋಃ ಸಂವಾದಮಾವಯೋಃ ಜ್ಞಾನಯಜ್ಞೇನ ತೇನಾಹಂ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಂ ಇತಿ ಮೇ ಮತಿಃ ಇಷ್ಟಸ್ಯಾಮಿತಿ ಮೇ ಮತಿಃ ಶ್ರದ್ಧಾವಾನ್ ಅನಸೂಯಶ್ಚ ಶ್ರದ್ಧಾವಾನ್ ಅನಸೂಯಶ್ಚ ಶೃಣುಯಾದಪಿ ಯೋ ನರಃ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತಃ ಶುಭಾನ್ ಸೋಪಿ ಮುಕ್ತಃ ಶುಭಾನ್ ಲೋಕಾನ್ ಲೋಕಾನ್ ಪ್ರಾಪ್ನುಯಾತ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ ಪುಣ್ಯಕರ್ಮಣಾಂ ಕಚ್ಚಿದೇತತ್ ಶ್ರುತಂ ಪಾರ್ಥ ಕಚ್ಚಿದೇತತ್ ಶೃಣಂ ಪಾರ್ಥ ತ್ವಯೈಕಾಗ್ರೇಣ ಚೇತಸಾ ತ್ವಯೈಕಾಗ್ರೇಣ ಚೇತಸಾ ಕಚ್ಚಿದಜ್ಞಾನ ಸಮ್ಮೋಹಃ ಕಚ್ಚಿದಜ್ಞಾನ ಸಮ್ಮೋಹಃ ಪ್ರಣಷ್ಟಸ್ತೆ ಧನಂಜಯ ಪ್ರಣಷ್ಟಸ್ತೆ ಧನಂಜಯ ಅರ್ಜುನ ಉವಾಚ ಅರ್ಜುನ ಉವಾಚ ನಷ್ಟೋ ಮೋಹಃ ನಷ್ಟೋ ಮೋಹಃ ಸ್ಮೃತಿರ್ಲಬ್ಧಾ ಸ್ಮೃತಿರ್ಲಬ್ಧಾ ತ್ವತ್ಪ್ರಸಾದಾತ್ ತತ್ಪ್ರಸಾದಾತ್ ಮಯಾಚ್ಯುತ ಮಯಾಚ್ಯುತ ಸ್ಥಿತೋಸ್ಮಿ ಗತಸಂದೇಹಃ ಸ್ಥಿತೋಸ್ಮಿ ಗತಸಂದೇಹಃ ಕರಿಷ್ಯೇ ವಚನಂ ತವ ಕರಿಷ್ಯೇ ವಚನಂ ತವ ಸಂಜಯ ಉವಾಚ ಸಂಜಯ ಉವಾಚ ಇತ್ಯಹಂ ವಾಸುದೇವಸ್ಯ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಮಿಮಮಶ್ರೌಷಂ ಸಂವಾದಮಿಮಮಶ್ರೌಷಂ ಅದ್ಭುತಂ ರೋಮಹರ್ಷಣಂ ಅದ್ಭುತಂ ರೋಮಹರ್ಷಣಂ ವ್ಯಾಸಪ್ರಸಾದಾತ್ ವ್ಯಾಸಪ್ರಸಾದಾತ್ ಶ್ರುತವಾನ್ ಶ್ರುತವಾನ್ ಏತದ್ಗುಹ್ಯಮಹಂ ಪರಂ ಏತದ್ಗುಹ್ಯಮಹಂ ಪರಂ
ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತ ಸ್ವಯಂ ಸಾಕ್ಷಾತ್ ಕಥಯತ ಸ್ವಯಂ ರಾಜನ್ ಸಂಸ್ಮೃತ್ಯ ಸಂಸ್ಮೃತ್ಯ ರಾಜನ್ ಸಂಸ್ಮೃತ್ಯ ಸಂಸ್ಮೃತ್ಯ ಸಂವಾದಮಿಮಮದ್ಭುತಂ ಸಂವಾದಮಿಮಮದ್ಭುತಂ ಕೇಶವಾರ್ಜುನಯೋಃ ಪುಣ್ಯಂ ಕೇಶವಾರ್ಜುನಯೋಃ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹುಃ ಹೃಷ್ಯಾಮಿ ಚ ಮುಹುರ್ಮುಹುಃ ತಚ್ಚ ಸಂಸ್ಮೃತ್ಯ ಸಂಸ್ಮೃತ್ಯ ತಚ್ಚ ಸಂಸ್ಮೃತ್ಯ ಸಂಸ್ಮೃತ್ಯ ರೂಪಂ ಅತ್ಯದ್ಭುತಂ ಹರೇಃ ರೂಪಂ ಅತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜನ್ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ ಹೃಷ್ಯಾಮಿ ಚ ಪುನಃ ಪುನಃ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವಾನೀತಿರ್ಮತಿರ್ಮಮ ಧ್ರುವಾನೀತಿರ್ಮತಿರ್ಮಮ ಇತಿ ಶ್ರೀಮದ್ಭಗವದ್ಗೀತಾಸು ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ಮೋಕ್ಷಸನ್ಯಾಸಯೋಗೋ ನಾಮ ಮೋಕ್ಷ ಸನ್ಯಾಸ ಯೋಗೋ ನಾಮ ಅಷ್ಟಾದಶೋऽಧ್ಯಾಯಃ ಅಷ್ಟಾದಶೋऽಧ್ಯಾಯಃ ಪರಿಸಮಾಪ್ತಃ. ಪರಿಸಮಾಪ್ತಃ. ಇದುವರೆಗೂ 18ನೇ ಅಧ್ಯಾಯದ ಎಲ್ಲ ಶ್ಲೋಕಗಳನ್ನು ಪಠನ ಮಾಡಿದ್ದೇವೆ. ಪಠನ ಮಾಡುವ ಸಂದರ್ಭದಲ್ಲಿ ಅಲ್ಪಪ್ರಾಣ ಮಹಾಪ್ರಾಣಗಳದು ಸಂಧಿ ವಿಚ್ಛೇದಗಳನ್ನು ಬಹುಶಃ ಗುರುತಿಸಿರಬಹುದು, ಗುರುತಿಸದೇ ಇರಬಹುದು. ಅದರಿಂದ ಉಂಟಾದಂಥ ದೋಷಗಳನ್ನು ಹೇ ಶ್ರೀನಿವಾಸ ನೀನು ಪರಿಮಾರ್ಜನೆ ಮಾಡು ಅಂತ ಅವನಲ್ಲಿ ಕ್ಷಮೆಯನ್ನು ಪ್ರಾರ್ಥನೆ ಮಾಡೋಣ. ಯದಕ್ಷರ ಪದಭ್ರಷ್ಟಂ ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ. ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ನಮ್ಮ ಎಲ್ಲ ಕರ್ಮಗಳನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಆದ್ದರಿಂದ ಕೈಗಳನ್ನು ಮುಗಿದುಕೊಂಡು ಭಗವಂತನಿಗೆ ಕಾಯ ವಾಚ ಮನಸ ಮಾಡಿದ ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡ್ತಾ ಸಮಗ್ರವಾದ ಲೋಕಕ್ಕೆ ಕ್ಷೇಮವನ್ನು ಪ್ರಾರ್ಥನೆ ಮಾಡೋಣ. ಅನಂತರದಲ್ಲಿ ಇಡೀ ಜಗತ್ತಿನಲ್ಲಿ ಮಂಗಳಕರನಾದ ವ್ಯಕ್ತಿ ಭಗವಂತನಾದ ಶ್ರೀನಿವಾಸ, ಅವನ ಚರಣಾರವಿಂದಗಳಿಗೆ ಇದೆಲ್ಲವನ್ನು ಸಮರ್ಪಣೆ ಮಾಡಿ ಮಂಗಳಾಶಂಸನೆಯನ್ನು ನಡೆಸೋಣ. ಕಾಯೇನ ವಾಚ ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಸಕಲಂ ಪರಸ್ಮೈ ನಾರಾಯಣಾಯೇತಿ ನಾರಾಯಣಾಯೇತಿ ಸಮರ್ಪಯಾಮಿ. ಸಮರ್ಪಯಾಮಿ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಶ್ರಿಯಃ ಕಾಂತಾಯ ಕಲ್ಯಾಣ ಶ್ರಿಯಃ ಕಾಂತಾಯ ಕಲ್ಯಾಣ
నిధయే నిధయే అర్థినాం నిధయే నిధయే అర్థినాం శ్రీవేంకటనివాసాయ శ్రీవేంకటనివాసాయ శ్రీనివాసాయ మంగళం శ్రీనివాసాయ